ನನ್ನ ಪ್ರಶ್ನೆ BJP ಅವ್ರಿಗೆ, ಅವರು ಅಭ್ಯರ್ಥಿ ಹೆಸರು ಹೇಳಿ ಯಾವತ್ತೂ ಓಟ್ ಕೇಳಿಲ್ಲ. ಇದು ಭಾರಿ ಅನ್ಯಾಯದ ಪ್ರಶ್ನೆ. ನಾವು ನಿಜವಾಗ ಅಭ್ಯರ್ಥಿ ಹೆಸರು ಹೇಳಿ ಓಟ್ ಕೇಳ್ತಾ ಇದ್ದೀವಿ ಇವತ್ತಿನ ದಿನ. ಇವತ್ತು ನಮ್ಮ ಗೆಲುವು ಅಂದರೆ ಅಭ್ಯರ್ಥಿ ಹೆಸರು ಹೇಳಿ ನಾವು ಓಟ್ ಕೇಳ್ತಾ ಇದ್ದೀವಿ. ಅವ್ರು ಒಂದು ದಿನನೂ ಮೋದಿ ಅಮಿತ್ ಶಾ ಅಂತ ಇದ್ದಾರೆ. ಇದು ಭಾರಿ ಅನ್ಯಾಯ. ಓಕೆ ಹರೀಶ್ ಅವರೇ, ದೇಶದ ಗೌರವವನ್ನು ಹೆಚ್ಚಿಸ್ತಕ್ಕಂಥ ಮಹಾನ್ ವ್ಯಕ್ತಿ ಅವರು. ಮನುಷ್ಯರೆಲ್ಲ ದೇವಮಾನವರಾಗಿ ಬಂದಿದ್ದಾರೆ. ಹಾಗಾಗಿ ನಾವು ಅವ್ರ ಹೆಸರು ಹೇಳ್ಕೊಂಡೇ ಮತ ಕೇಳ್ತೀವಿ, ನಮಗೇನು ಬೇಜಾರಿಲ್ಲ. ಶ್ರೀಯುತ ಹರೀಶ್ ಅವ್ರಿಗೆ ಒಂದು ಮಾತು ಕೇಳ್ತೀನಿ. 28 ಕ್ಷೇತ್ರದಲ್ಲಿ ಒಬ್ಬ ಕುರುಬ ಸಮಾಧಾನಕ್ಕೆ ನೀವು BJPಯಲ್ಲಿ ಟಿಕೆಟ್ ಕೊಟ್ಟಿಲ್ಲ. ಇದಕ್ಕೆ ನಿಮ್ಮ ಉತ್ತರ ಹೇಳಿ. ಪಕ್ಷದ ಸಿದ್ಧಾಂತ ವಿಚಾರವಾಗಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ನಮ್ಮ ಪಕ್ಷದ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಯಾವುದೇ ಜಾತಿಯಿಂದ ನಾವು ಟಿಕೆಟ್ ಕೊಡಲ್ಲ. ಮೇಡಮ್, BP ಹರೀಶ್ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಅವರು ಕಾಂಗ್ರೆಸ್ ಪಕ್ಷ ಏನೂ ಮಾಡಿಲ್ಲ ಅಂದ್ರೆ ಎಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶಾಲೆ ಕಟ್ಟಿದಾರೋ ಅದೇ ಶಾಲೆಗೆ ಹೋಗಿ ಬಂದಾರೆ BP ಹರೀಶ್ ಅವರು. ಎಲ್ಲಿ ಪಲ್ಸ್ ಪೋಲಿ ಹಾಕಿದ್ರಲ್ಲ, ಹಾಸ್ಪಿಟ್ಲೆ ಕಟ್ಟಿರೋದು ಅದೇ ಕಾಂಗ್ರೆಸ್ ಪಕ್ಷ. 60 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಮಾಡಿದಾಗೆ ಇವ್ರು ಈಗ ಬಂದು ನಮ್ದು ಅಂತ ಹೇಳ್ತಿದ್ದಾರೆ. ಮೇಡಮ್, ನಾನು ವಿನಯ್ ಕುಮಾರ್ ಪಕ್ಷೇತರ ಅಭ್ಯರ್ಥಿ ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಇವತ್ತೊಂದು ಹೆಣ್ಣು ಕೊಡ್ಬೇಕಂದ್ರೂ ಸಹಿತ 100 ಸಾರಿ ಯೋಚನೆ ಮಾಡ್ತಾರೆ. ಒಂದು ಪಾರ್ಲಿಮೆಂಟಿಗೆ ಇವತ್ತು ಟಿಕೆಟ್ ಕೊಡ್ಬೇಕಂದ್ರೆ ಯಾವ ಮಾನದಂಡ ಹಿಡ್ಕೊಂಡು ಕೊಡ್ಬೇಕು ಮೇಡಮ್ ಅವರಿಗೆ? ವಿನಯ್ ಕುಮಾರ್ ಅವರೇ, ಇವತ್ತು ವಿನಯ್ ಕುಮಾರ್ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ಸ್ವಂತ ಪರಿಶ್ರಮದ ಮೇಲೆ ಇವತ್ತು ಇಷ್ಟೊಂದು ವ್ಯಾಪಕ ಜನರ ಬೆಂಬಲ ದುಡ್ಡಿಂದ ಸಿಗ್ತಿರೋದಲ್ಲ. ಅದು ನಾನು ದುಡ್ಡು ಖರ್ಚು ಮಾಡಿ ಇವತ್ತು ಜನ ಬೆಂಬಲ ಗಳಿಸಿಲ್ಲ. ನನ್ನ ವ್ಯಕ್ತಿತ್ವ, ನನ್ನ ಕೆಲಸ, ನನ್ನ ಹಿನ್ನೆಲೆ, ನನ್ನ ಸಾಧನೆ, ನನ್ನ ವಿಚಾರಧಾರೆ ಇದನ್ನೆಲ್ಲ ನೋಡಿ ಇವತ್ತು ಜನಗಳು ಇಷ್ಟಪಟ್ಟಿದ್ದಾರೆ. ನನಗೆ ಯಾಕೆ ಓಟ್ ಹಾಕ್ಬೇಕಂತಂದರೆ ದಾವಣಗೆರೆಗೆ ಅಭಿವೃದ್ಧಿ ಮಾಡಬೇಕಂತ ಬಂದಿರೋಂಥದ್ದು. ಇಲ್ಲಿ ನಂದು ಯಾವುದೇ ಸ್ವಾರ್ಥ ಇಲ್ಲ. ನನ್ನ ಅಧಿಕಾರ ಕಾಪಾಡ್ಕೋಬೇಕು, ಆಸ್ತಿ ಕಾಪಾಡ್ಕೋಬೇಕಂತ ನಾನು ಅಧಿಕಾರ ಕೇಳ್ತಾ ಇಲ್ಲ. ಇಲ್ಲಿ ಇವತ್ತು ನಮ್ಮ ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ. ಇವತ್ತು ಭಾರತ ಮಾತೆಗೆ ಎಲ್ಲ ಥರದ ಹೂಗಳು ಮುಡಿಸಿದ ಮಾತ್ರ ಚಂದ ಕಾಣುತ್ತೆ. ಬರೀ ಹಿಂದುತ್ವದ ಹೂವಲ್ಲ, ಹಿಂದೂ, ಮುಸಲ್ಮಾನ, ಕ್ರೈಸ್ತ, SC ST OBC ಎಲ್ಲ ವರ್ಗಗಳು ಇದ್ದಾಗ ಮಾತ್ರ ಕಟ್ಕೊಂಡು ಹೋಗೋಂಥ ಪಕ್ಷ ಯಾವುದಾದ್ರೂ ರಾಷ್ಟ್ರೀಯ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. BJPಯ ಕಾರ್ಯಕರ್ತರು ದೇಶದ ಭದ್ರತೆಗಾಗಿ ಮತ ಕೊಡ್ರಿ ಅಂತ ಕೇಳ್ತಾರೆ. ಪುಲ್ವಾಮಾ ದಾಳಿ ಆಯಿತು, ಅಷ್ಟೊಂದು kg RDX ದೇಶಕ್ಕೆ ಹೆಂಗೆ ಬಂತು? ಅದಾದ್ಮೇಲೆ ಚೈನಾ ದೇಶದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತಂದ್ರು. ಚೈನಾ ದೇಶದವರು ನಮ್ಮ ದೇಶದ ಗಡಿ ಪ್ರದೇಶ ಒತ್ತುವರಿ ಮಾಡಿದ್ದಾರೆ. ಅದಾದ್ಮೇಲೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರು ಯುವಕರಿಗೆ. ಏನು ಕೊಟ್ಟರು? ಖಾಲಿ ಚಮ್ ಕೊಟ್ಟರು. ಪದವೀಧರರು ಏನು ಕೆಲಸ ಮಾಡಬೇಕು ಅಂದ್ರೆ ಪಕೋಡ ಮಾರ್ರಿ ಅಂತಂದ್ರು. ನಾವೆಲ್ಲ ಪದವೀಧರರು BJPಗೆ ಪಕೋಡ ಟಲಕಕ್ಕೆ ಮತ ಕೊಡ್ಬೇಕಾ? ಎರಡೂ ರಾಷ್ಟ್ರೀಯ ಪಕ್ಷಗಳು ವಿನಯ್ ಕುಮಾರ್ ಅವರನ್ನು ನೋಡಿ, ಅವರ ಸ್ಪೀಡ್ ನೋಡಿ ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಯಾಕಂತ ಹೇಳಿದರೆ ಜಿಲ್ಲಾದ್ಯಂತ ಒಬ್ಬ ಯುವಕರು, ಒಬ್ಬ ನಿಷ್ಠಾವಂತರಾಗಿ ಅವರು ಈ ಜಿಲ್ಲಾದ್ಯಂತ ಅವರು ಪ್ರವಾಸ ಮಾಡಿ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ಹಾಗೂ ವಿಶೇಷವಾಗಿ ಅವರು ಏನು ಇನ್ಸ್ಟಿಟ್ಯೂಟ್ಗಳನ್ನು ಮಾಡಿದ್ದಾರೆ. ಈ ಜಿಲ್ಲೆಗೆ, ನಮಗೆ ದಾವಣಗೆರೆ ಜಿಲ್ಲೆಗೆ ಹೆಮ್ಮೆ ಅಂತ ಹೇಳಿದರೆ ವಿನಯ್ ಕುಮಾರ್ ಅಂತ ಹೇಳಿ. ನನ್ನ ಕ್ವಶನ್ನು ನೇರವಾಗಿ ಬಸಣ್ಣವರಿಗೆ. ವಿನಯ್ ಕುಮಾರ್ ಅವರು ನಿಮ್ಮ ಬಂಡಾಯ ಅಭ್ಯರ್ಥಿ ಆದರೂ ಇವತ್ತವರೆಗೂ ಅವರಿಗೆ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಡಿಸ್ಮಿಸ್ ಮಾಡಿಲ್ಲ, ಯಾಕೆ? ಎರಡನೇ ಕ್ವಶನ್ನು, ಬಸಣ್ಣವರು ರಾಜೀನಾಮೆ ಯಾವಾಗ ಕೊಡೋಕ್ಕೆ ತಯಾರಾಗ್ತಾರೆ ಅಂತ ಇಷ್ಟು ಜನದ ಮುಂದೆ ಹೇಳಬೇಕು. ಪಬ್ಲಿಕ್ಕಾಗಿ ಬಸಣ್ಣವರು ಯಾವಾಗ ರಾಜೀನಾಮೆ ಕೊಡ್ತಾರೆ ಅಂತ ಪಬ್ಲಿಕ್ಕಾಗಿ ಹೇಳಬೇಕು. ಕಾಂಗ್ರೆಸ್ ಹಿರಿಯ ಶಾಸಕರ ಶಾಮನು ಶಿವಶಂಕರಪ್ಪನವರು BJP ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರಿಗೆ ಒಂದು ಅವಮಾನ ಹೇಳಿಕೆಯನ್ನು ಕೊಟ್ಟರು. ಇದರ ಇಡೀ ದೇಶನೇ ತಲೆಭಾಗ ಅಂತ ಹೇಳಿಕೆ ಕೊಟ್ಟರು. ಹೆಣ್ಮಕ್ಳು ಅಡುಗೆ ಮಾಡೋಕ್ಕಷ್ಟೇ, ನಮ್ಮ ಕ್ಯಾಂಡಿಡೇಟ್ ಅಡುಗೆ ಮಾಡೋಕ್ಕಷ್ಟೇ ನಾಲ್ಕು ರಾಜಕಾರಣ ಮಾಡೋಕ್ಕಲ್ಲ ಅಂತಂದ್ರು. ಸ್ವಾಮಿ, ನಿಮ್ಗೊಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸೊಸೆ ಮಹಿಳೆ ಅಲ್ವಾ? ನಿಮ್ಮ ರಾಷ್ಟ್ರೀಯ ನಾಯಕಿ ಇಂದಿರಾ ಗಾಂಧಿ ಮಹಿಳೆ ಅಲ್ವಾ? ಸೋನಿಯಾ ಗಾಂಧಿ ಮಹಿಳೆ ಅಲ್ವಾ? ಈ ಜನ ಐತಲ್ಲ ದಾವಣಗೆರೆ ತಕ್ಕಂಥ ಎಲ್ಲ ಜನ, ಈ ದೇಶದ ಜನ ಮಹಿಳೆಗೆ ಮಾಡಿದ ಅವಮಾನ. ನೀವು ಒಂದು ಓಟು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳೆಯರು ಹಾಕಲ್ಲ. ಸ್ವಾಭಿಮಾನಿಯಿಂದ ಎಲ್ಲ ಭಾರತೀಯ ಜನತಾ ಪಾರ್ಟಿ ಹಾಕ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಸ್, ಬಸವರಾಜ್ ಅವರೇ. ಮಾನ್ಯ BJP ಕಾರ್ಯಕರ್ತರಿಗೆ ಒಂದು ಮಾಹಿತಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಇವತ್ತು ಮಹಿಳೆ ಬಗ್ಗೆ ಮಾತಾಡ್ತಾರೆ, ಅವ್ರಿಗೆ ಮಹಿಳೆಯ ಬಗ್ಗೆ ಮಾತಾಡೋ ಅರ್ಹತೆ ಇದೆಯಾ BJP ಅವರಿಗೆ ಅಂತ? ಕುಮಾರಸ್ವಾಮಿ ಅವರು ಏನು ಹೇಳಿದ್ರು? ಗ್ಯಾರಂಟಿಗಳಿಂದ ಹೆಣ್ಣು ಮಕ್ಕಳು ದಾರಿ ತಪ್ತಾರೆ ಅಂತಿದ್ರು. ಅವರ ಒಂದು ಸಂಬಂಧ ನೀವು ಕಡಿತಗೊಳಿಸ್ಕೋಬೇಕಿತ್ತು. ಅವತ್ತೇನೆ ಏನಾದ್ರು ಮಾತಾಡಿದ್ರಾ? ಇವತ್ತು ಸುಮಾರು 2,000 ಹೆಣ್ಣು ಮಕ್ಕಳ ಮೇಲೆ ಒಂದು ಅತ್ಯಾಚಾರ ಮಾಡಿದಂಥ ಪ್ರಜ್ವಲ್ ರೇವಣ್ಣವರ ಜೊತೆ ಇವರು ಕೈ ಜೋಡಿಸಿದ್ದಾರೆ. ಏನಾರು ಇವರು ಅವರಿಂದ ದೂರ ಇದ್ದಾರಾ? ಒಂದು ಹೇಳಿಕೆ ಕೊಡೋನ್ರಿ. ಮಾನ್ಯ ಶಾಸಕರು ವೇದಿಕೆ ಮೇಲಿದ್ದಾರೆ, ಅದನ್ನ ಖಂಡಿಸಿ ಒಂದು ಹೇಳಿಕೆ ಕೊಡು ಅಂತ ಹೇಳ್ರಿ. ಯಾವುದೇ ನೈತಿಕತೆ, ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋ ನೈತಿಕತೆ BJP ಅವ್ರಿಗಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ರಾಜೀನಾಮೆ ಯಾವಾಗ ಕೊಡ್ತೀರಿ ಅಂತ ಇಲ್ಲೊಬ್ಬ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ.
ರಾಜೀನಾಮೆ ಕೊಡೋ ಪ್ರಶ್ನೆನೇ ಬರಲ್ಲ. ಯಾಕಪ್ಪ ಅಂದ್ರೆ ಅವರು ರೇಸಲ್ಲೇ ಇಲ್ಲ, ಬಿಜೆಪಿ ಅವರು ರೇಸಲ್ಲೇ ಇಲ್ಲ, ಬಿಜೆಪಿ ಅವರು ರೇಸಲ್ಲೇ ಇಲ್ಲ ಅವರು. ಓಕೆ, ವಿನಯ್ ಕುಮಾರ್ ಅವ್ರನ್ನ ಪಕ್ಷದಿಂದ ಡಿಸ್ಮಿಸ್ ಯಾಕೆ ಮಾಡಿಲ್ಲ ಅಂತ ಕೇಳ್ತಿದ್ದಾರೆ ಪಕ್ಷೇತರರಾಗಿ ನಿಂತ ಮೇಲೆ. ಪಕ್ಷದಲ್ಲಿ ನೋಟಿಸ್ ಕೊಡ್ತೀವಿ, ನೋಟಿಸ್ ಕೊಟ್ಟ ನಂತರ ಅದು ಉಚ್ಚಾಟನೆ ಆಗ್ತದೆ, ಅದಕ್ಕೆಲ್ಲ ಇದೆ, ಸಮಯ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಒಂದೇ ಮಾತು ಕೇಳೋದು, SC ST ಹಣನ 11,000 ಕೋಟಿನ ಇವ್ರು ಬಿಟ್ಟಿ ಭಾಗ್ಯಗಳಿಗೆಲ್ಲ ಕೊಟ್ಟಲ್ಲ, ಇವ್ರು ಯಾರ ಅಪ್ಪನ ಮನೆ ಆಸ್ತಿ ಅಂತ ಕೊಟ್ಟರು? ಇವ್ರು SC ST ಹಣನ ಅಭಿವೃದ್ಧಿ ಮಾಡಿದ್ರ? ಪರಿಶಿಷ್ಟ ಪಂಗಡ, ಪರಿಶಿಷ್ಟ SC ST STP PST ಹಣನ ಯಾರ ಅಪ್ಪನ ಮನೆ ಆಸ್ತಿ ಅಂತೇಳಿ ಎಲ್ಲವನ್ನ ಬಿಟ್ಟಿ ಭಾಗ್ಯಗಳು ಕೊಟ್ರಲ್ಲ, ಇವ್ರೇನು ಖರ್ಚು ಮಾಡಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು? ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೆ. ನಮ್ಮ BJP ಮುಖಂಡರುಗಳಲ್ಲಿ ಮನವಿ ಮಾಡ್ತೀನಿ, ನಾಳೆನೇ ತಮ್ಮ ತಾಯಿಯಂದ್ರ ಖಾತೆಗಳಲ್ಲಿ ದುಡ್ಡು ಬಂದಿದೆಯಾ ಅಲ್ಲ ಅನ್ನೋದು ನೋಡ್ಕೊಂಡು ಬಿಟ್ಟಿ ಭಾಗ್ಯ ಬಗ್ಗೆ ಮಾತಾಡಬೇಕಾಗ್ತದೆ. ಯಾಕಪ್ಪ ಅಂದರೆ ಇವ್ರು ಹೇಳ್ತಾರೆ SC ST ಅನುದಾನ ಯಾವುದನ್ನು ಸಹ ಈ ಭಾಗ್ಯಗಳಿಗೆ ಬಳಸಿಲ್ಲ, SC ST ಅನುದಾನ SC STಗೆ ಮೀಸಲಿಟ್ಟಿದ್ದೀವಿ, ಮಾಹಿತಿ ಇಲ್ಲ. ಹಾಗಾದ್ರೆ ಹಣ ಎಲ್ಲೋಯ್ತು ಅಂತಿದ್ದಾರೆ ಸರ್. ಇದೇ ಅಭಿವೃದ್ಧಿ ಮಾಡ್ತಾ ಇದೀವಲ್ಲ, ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಸರ್, ಇವರು BP ಹರೀಶ್ ಅವರಿಗೆ ಒಂದು ಪ್ರಶ್ನೆ. ನೀವು ಕುರುಬ ಸಮುದಾಯದ ಪರವಾಗಿ ಮಾತಾಡ್ಲಿಕ್ಕೆ ಹೊರಟಿದ್ದೀರಿ ದೊಡ್ಡದಾಗಿ, ವಿನಯ್ ಕುಮಾರ್ ಅವ್ರನ್ನ ಗೆಲ್ಲಿಕ್ಕೆ. ವಿನಯ್ ಕುಮಾರ್ ಕುರುಬ ಅಂತ ಹೇಳ್ತಾ ಇಲ್ಲ, ಅವ್ರ ವಿಚಾರ. ನಾನು ಜಾತಿ ವಿಚಾರ ಮಾತಾಡಕ್ ನಾನು ತಯಾರಿಲ್ಲ, ಜಾತಿ ವಿಚಾರ ಮಾತಾಡಕ್ ನಾನು ತಯಾರಿಲ್ಲ. ವಿನಯ್ ಕುಮಾರ್ ವಿಚಾರದ ಬಗ್ಗೆ ಮಾತಾಡ್ತೀನಿ. BJP ಅವ್ರು ಗೊತ್ತಾ ನಿಮ್ಗೆ? KS ಈಶ್ವರಪ್ಪನಂತ ಕುರುಬ ಸಮುದಾಯ ವ್ಯಕ್ತಿನ ಹರೀಶ್ ಅವರೇ, ವಿನಯ್ ಕುಮಾರ್ ಜಾತಿ ಬಗ್ಗೆ ಮಾತಾಡಲ್ಲ, ಅವ್ರ ವಿಚಾರದ ಬಗ್ಗೆ ಅಲ್ಲ, ಮಾತಾಡಲ್ಲ. ಅವ್ರು ಈಶ್ವರಪ್ಪ ಅವ್ರ ಪ್ರಶ್ನೆ ತೆಗೆದ್ರು ಸರ್. ಅದು ಅಷ್ಟು ದೊಡ್ಡವನಲ್ಲ. ಕಾಂಗ್ರೆಸ್ ಹೇಳ್ತೀವಿ ಜಿಲ್ಲಾ ಕ್ರೀಡಾಂಗಣ ನಾವು ಮಾಡಿದ್ವಿ ಅಂತಿರಲ್ಲ, ಯಾರ್ದ ಹೆಸರು ಅಂತೇಳಿ ಬಾಪೂಜಿ ಕ್ರೀಡಾಂಗಣ ಅಂತೇಳಿ ಹಾಕಿದ್ರು. ಇದು ಜಿಲ್ಲಾ ಕ್ರೀಡಾಂಗಣ, ಮಾನವರ ಪಾಲಿಕಿದು, ಯಾರ ಅಪ್ಪನ ಮನೆ ಸ್ವತ್ತಲ್ಲ. ಭಾರತ ಒಂದು ಸಾರ್ವಭೌಮ ರಾಷ್ಟ್ರ. ವಿಧಾನಸೌಧದೊಳಗೆ ಒಂದು ಇದನ್ನು ಪಾಕಿಸ್ತಾನ್ ಜಿಂದಾಬ್ ಅಂತ ಕೂಗಿದ್ರು, ಅದು ಸಾರ್ವಭೌಮತೆಗೆ ಧಕ್ಕೆ ಆಗುತ್ತೆ. ಅದ್ರ ಬಗ್ಗೆ ನಿಮ್ಮ ಕನ್ಸರ್ನ್ ಇಲ್ವಾ? ಒಂದು. ಎರಡನೇ ಕ್ವಶನ್ ಏನಂದರೆ, ಭಾರತ ದೇಶಕ್ಕೆ ಬೇಕಾಗಿರೋದು 2,000 ರೂಪಾಯಿ ಗ್ಯಾರಂಟಿ ಅಲ್ಲ, ಎಜುಕೇಷನ್ ಆ್ಯಂಡ್ ಹೆಲ್ತ್ ಗ್ಯಾರಂಟಿ ಕೊಡಬೇಕು. ಇದನ್ನು ಬಿಟ್ಟು ನೀವು ಬೇರೆ ಗ್ಯಾರಂಟಿ ಯಾಕೆ ಕೊಡ್ತಾ ಇದ್ದೀರಿ? ಯಾರು ಕೇಳ್ತಾ ಇದ್ದಾರೆ ಇದನ್ನು? ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಅಂತಲ್ಲ, ಯಾರು ಹೇಳಿದ್ರು ನಾವು ಅದನ್ನು ವಿರೋಧನೂ ಮಾಡಿದ್ದೀವಿ, ಮಾಡ್ತಾನೂ ಬಂದಿದ್ದೀವಿ. ಅವ್ರನ್ನ ಬಂಧಿಸಿ ನಾವು ಅವ್ರನ್ನ ಜೈಲಿಗೆ ಕಳಿಸಿರೋದಂತ ನಾವು ತಿಳ್ಕೋಬೇಕಾಗ್ತದೆ. ಎರಡನೇ ಪ್ರಶ್ನೆ ಕೇಳಿದ್ದವರು, ಭಾರತಕ್ಕೆ ಬೇಕಾಗಿರ್ತಕ್ಕಂಥದ್ದು 2,000 ರೂಪಾಯಿ ಗ್ಯಾರಂಟಿ ಅಲ್ಲ, ಬದಲಾಗಿ ಸಾರ್ವಭೌಮತೆಯನ್ನು ಕಾಪಾಡ್ತಕ್ಕಂಥ ಗ್ಯಾರಂಟಿ ಬೇಕು ಅಂತ ಹೇಳ್ತಿದ್ದಾರೆ. ಕಳೆದ ಈ 10 ವರ್ಷ ಅಷ್ಟೇ ಇವ್ರು BJP ಅವರು ಅಧಿಕಾರಕ್ಕೆ ಬಂದಿರೋದು. ಕಳೆದ 60 ವರ್ಷ ಸ್ವಾಭಿಮಾನ ಇರಲಿಲ್ವಾ? ಸಾರ್ವಭೌಮತೆ ಇರಲಿಲ್ವಾ? ನಾವೇನು ಯಾವ್ದಾರು ಅಡಿಯಾಳಾಗಿದ್ವಾ? ಸ್ವಾಭಿಮಾನತೆ, ಸಾರ್ವಭೌಮತೆ ಎಲ್ಲದನ್ನು 60 ವರ್ಷ ನಾವು ಕಾಪಾಡಿದ್ದೀವಿ. ನೀವು ಅದನ್ನು ಮುಂದುವರಿಸಿದ್ದೀರಿ ಬಿಟ್ಟರೆ ನೀವು ಯಾವುದೇ ರೀತಿ ಸಾರ್ವಭೌಮತೆ ಕಾಪಾಡಿಲ್ಲ ಅನ್ನೋದು ನಾನು ಹೇಳಕ್ಕೆ ಬರ್ತೀನಿ. ನೀವು ಹೇಳ್ತಿರಲ್ಲ ಮೋದಿ ಅಂತಂದೇಳಿ, ಅದೇ ಎಂಡ್ ಆಫ್ ದಿ ರಿಸಲ್ಟ್ ಆಗೋದು ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತಂಗೆ ಆಗುತ್ತೆ. ನೀವು JM ಸಿದ್ದೇಶ್ವರ್ ಏನು ಮಾಡ್ಯಾರ ಅಂತ ಕೇಳ್ತಾರೆ. ಎಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆ ಕಟ್ಸ್ಕೊಂಡ್ರೆ ಕೇಳ್ರಿ ಫಸ್ಟ್. ನೀವು ಎಷ್ಟು ಸ್ಕೀಮ್ ಗೂಗಲ್ ಸರ್ಚ್ ಮಾಡಿ, ನೀವು ಸ್ಕೀಮ್ ಎಷ್ಟಿದೆ ಗೂಗಲ್ ಸರ್ಚ್ ಮಾಡಿರಿ. ಸರ್, ಕಾಂಗ್ರೆಸ್ ನಾಯಕರಿಗೆ ಒಂದೇ ಒಂದು ಪ್ರಶ್ನೆ. ಇವತ್ತು ಪ್ರಭಾ ಮೇಡಮ್ ಅವರು ನನ್ನ ತತ್ವ ಪ್ರಜಾಪ್ರಭುತ್ವ ಅಂತ ಎಲೆಕ್ಷನ್ ನಿಲ್ತಿದ್ದ ಘೋಷಣೆ ಮಾಡಿದ್ದಾರೆ. ಆದರೆ ಪಕ್ಕದ ಊರಲ್ಲಿ ಒಂದು ಹೆಣ್ಮಕ್ಳಿಗೆ ಸಾವಾಯ್ತು, ಇವತ್ತಿಗೂ ಅವ್ರು ಒಂದು ಸಂತಾಪದ ಮಾತಾಡಿಲ್ಲ. ಇದೇನ ಇವ್ರ ಪ್ರಜಾಪ್ರಭುತ್ವ? ಆವಾಸ್ ಯೋಜನೆ ಹಿಡಿದು ಪ್ರಧಾನಮಂತ್ರಿ ಅಂದರೆ ಸಂಬಂಧಪಟ್ಟ ನಾವೆಲ್ಲ ಕಂದಾಯ ಕಟ್ಟಿರೋರಿಗೂ ಸಂಬಂಧ ಬರ್ತದೆ. ಅದು ಓನ್ಲಿ ಪ್ರಧಾನಮಂತ್ರಿ ಅವರ BJP ಕಾರ್ಯಕರ್ತರಿಗೆ ಮೀಸಲಾತಿ ಆಗಿರೋದಿಲ್ಲ ಅದು. ಆದರೆ ಅವರು ಗ್ಯಾರಂಟಿ, ನಾವೇನು ವಿರೋಧನೂ ಮಾಡಿಲ್ಲ ಅವ್ರನ್ನ. ನಾನೊಂದು ಕಾಂಗ್ರೆಸ್ನಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ, ನಿಮ್ಮ ಪ್ರಧಾನಮಂತ್ರಿ ಯಾರು? ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರು ಪ್ರಧಾನಿಯಾಗಿ ಅರ್ಹತೆ ಹೊಂದಿದ್ದಾರೆ. ಅಲ್ರಿ, ನೀವು 222 ಅಭ್ಯರ್ಥಿಗಳೇ ಇಲ್ಲ, ಎಲ್ಲಿಂದ ಪ್ರಧಾನಮಂತ್ರಿ ಆಗ್ತೀರಿ? ಯಾವ್ದಾರ ಮಂಡಲ್ ಪ್ರಧಾನ ಆಗ್ಬೇಕಷ್ಟೇ. ಎಲ್ಲೈತ್ರಿ? ಅಭ್ಯರ್ಥಿಗಳೇ ಇಲ್ಲ. ಪ್ರಧಾನಿ ಕನಸು ಕಾಣ್ತೀರಾ? ನಿಮಗೆ ಅಭ್ಯರ್ಥಿ ನಿಲ್ಸೋ ಶಕ್ತಿ ನಿಮ್ ಪಕ್ಷ ಕಳ್ಕೊಂಡಿದೆ. ಜನ ನಿಮ್ಮನ್ನು ತಿರಸ್ಕರಿಸಿದ್ದಾರೆ. ಕೇವಲ 190 ಜನ ನಿಂತು ಪ್ರಧಾನಮಂತ್ರಿ ಮಾತಾಡಿದ್ರೆ ಎಲ್ಲಿದೆ? ಅಭ್ಯರ್ಥಿಗಳೇ ಇಲ್ಲ. ಇರೋ ಅಭ್ಯರ್ಥಿಗಳು ಚುನಾವಣೆ ಕಳೆದಿದ್ದ ಹಿಂದಕ್ಕೆ ಬರ್ತಾರೆ. ನಾಚಿಕೆ ಆಗಬೇಕು. ಮೋದಿ ಹೆಸರು ಬಿಟ್ಟು ಸ್ಪರ್ಧೆ ಮಾಡಕ್ಕೆ ಅಭ್ಯರ್ಥಿಗಳೇ ಇಲ್ಲ ದೇಶದಲ್ಲಿ. ಪ್ರಧಾನಮಂತ್ರಿ ತಿರುಕನ ಕನಸು, ತಿರುಕನ ಕನಸು ಕಾಂಗ್ರೆಸ್ ತಿರುಕನ ಕನಸು. ಅಭ್ಯರ್ಥಿಗಳೇ ನಿಂತಿಲ್ಲ, ಎಲ್ಲಿಂದ ಪ್ರಧಾನಮಂತ್ರಿ ಆಗ್ತಾರೆ? ಬಸವಣ್ಣವ್ರಿಗೆ ಒಂದು ಮಾತು,
ನೀವು ಸಾಮಾನ್ಯ ಕಾರ್ಯಕರ್ತರು ಅಂತ ಮಾತಾಡ್ತಿರಲ್ಲ ಕಾಂಗ್ರೆಸ್ ಪಾರ್ಟಿ, ಮತ್ತು ನಿಮ್ಮ ಸಾಮಾನ್ಯ ಕಾರ್ಯಕರ್ತರು ಯಾಕೆ ಇವತ್ತು ಪಕ್ಷೇಂದ್ರ ನಿಂತ್ಕೊಂಡಾರೆ? ಅವ್ರಿಗೆ ಯಾಕೆ? ಅವ್ರಿಗೊಂದು ನ್ಯಾಯ ನ್ಯಾಯನಾ? ಕಾಂಗ್ರೆಸ್ ಪ್ರತಿನಿಧಿ ಅವರು ನಮ್ಮ ದೇಶ ದಿವಾಳಿ ಆಗ್ತಾ ಇದೆ ನರೇಂದ್ರ ಮೋದಿ ಅವರ ಅಂಡರಲ್ಲಿ ಅಂತ ಹೇಳಿದ್ರು. ಇವತ್ತು IMF ಪ್ರಿಡಿಕ್ಟ್ ಮಾಡಿದೆ, ಫೋರ್ಕಾಸ್ಟ್ ಮಾಡಿದೆ 2024 6.8% GDP ಗ್ರೋತ್. ವಿ ಆರ್ ದ ನಂಬರ್ 1 ಗ್ರೋತ್. ಇದಕ್ಕೇನು ಹೇಳ್ತಾರೆ? ಹೇಗೆ ದಿವಾಳಿ ಆಗುತ್ತೆ ಹೇಳಿ? ಅವ್ರು ಏನು ಅನಲೈಸ್ ಮಾಡ್ತಾ ಇದ್ದಾರೆ? ಏನು ಡಾಟಾ ಅನಲೈಸ್ ಮಾಡ್ತಾ ಇದ್ದಾರೆ? ಒಂದು ಸಾಮಾನ್ಯ ಕಾರ್ಯಕರ್ತ ಪ್ರಧಾನಿ ಆಗ್ಬೋದು ಅಂತ ಹೇಳಿದ್ರೆ, ಆದ್ರೆ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ. ಇನ್ನೊಂದು GDP ಬಗ್ಗೆ ಕ್ವಶನ್ ಕೇಳ್ತಿದ್ದಾರೆ ಅವರು. ಸಾಮಾನ್ಯ ಕಾರ್ಯಕರ್ತ, ನಾನು ಸಹ ಸಾಮಾನ್ಯ ಕಾರ್ಯಕರ್ತ, ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ಉದಾಹರಣೆ ನಾನೇ ಮುಂದೆ ನಿಂತಿದ್ದೀನಿ. ನಾನೇ ನಿಂತ ಮೇಲೆ ಮತ್ತೆ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ ಅವರ ಕೊಡುಗೆ ಏನು? ಆಮೇಲೆ ಇವ್ರ ಶಕ್ತಿ ಇದ್ರೆ ಇವ್ರಿಗೆ ಪ್ರಧಾನಮಂತ್ರಿ ರಾಹುಲ್ ಗಾಂಧಿನ ಮಲ್ಲಿಕಾರ್ಜುನ ಖರ್ಗೆ ನನ್ನ ಧೈರ್ಯವಾಗಿ ಹೇಳಕ್ಕಾಗ ಶಕ್ತಿ ಇದೆ ಇವರಿಗೆ. ಪ್ರಭಾ ಮಲ್ಲಿಕಾರ್ಜುನ್ ಕೊಡುಗೆ ಏನು ಅಂದರೆ, ಒಂದು ನಿಮಿಷ, ನಮ್ಮ ದಾವಣಗೆರೆ ನಗರದಲ್ಲಿ ಇಲ್ಲ ಅನ್ಸುತ್ತೆ. ಸುಮಾರು ಕರೋನಾ ಬಂದಂತ ಸಂದರ್ಭದಲ್ಲಿ ಸ್ವಂತ ಹಣದಿಂದ ನರೇಂದ್ರ ಸುಮಾರು ಮೋದಿ 6 ಕೋಟಿ ವೆಚ್ಚದಲ್ಲಿ 3 ಲಕ್ಷ ಲಸಿಕೆಯನ್ನು ವ್ಯಾಕ್ಸಿನೇಷನ್ ಕೊಟ್ಟಿದ್ದು ನರೇಂದ್ರ ಮೋದಿ. ಕೇಂದ್ರ ಸರ್ಕಾರದ ಸಾಧನೆ ಅದು ನಮ್ಮದು ಅಂತ ಹೇಳ್ತಿರೋದ್ರಿ. 3 ಜನ ಅತಿಥಿಗಳಿಗೆ ಧನ್ಯವಾದ. ದಾವಣಗೆರೆಯ ಅಖಾಡ ಯಾರ ಪಾಲಿಗೆ ಗೆಲುವಾಗತ್ತೆ, ಯಾರ ಪಾಲಿಗೆ ಸೋಲಾಗತ್ತೆ, ಜೂನ್ 4ರಂದು ಗೊತ್ತಾಗತ್ತೆ. ಇದು ಈ ಬಾರಿಯ ಮಹಾಭಾರತ 2024 ಮೆಗಾ ಫೈಟ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.